ದರ್ಶನ್ ಬಗ್ಗೆ ಈ ಹಿಂದೆ ಹೇಳಿಕೆ ಕೊಟ್ಟಿದ್ದ ಶಿವಣ್ಣ ಈಗ ತುಂಬ ಹ್ಯಾಪಿಯಾಗಿದ್ದಾರೆ. ಯಾಕೆ ಗೊತ್ತಾ? ನೋಡೋಣ ಬನ್ನಿ. ಹೌದು, ನಟ ದರ್ಶನ್ಗೆ ಜಾಮೀನು ಸಿಗದೆ ಪರದಾಡುತ್ತಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಒಂದು ಸಿಕ್ಕಿದ್ದು, ಇದೇ ತಿಂಗಳ 17ರಂದು ದರ್ಶನ್ ಅವರನ್ನ ನೋಡಿ ಕಣ್ತುಂಬಿಕೊಳ್ಳಬಹುದು. ಹೌದು, ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇದೇ ತಿಂಗಳ 17ನೇ ತಾರೀಕಿಗೆ OTTಯಲ್ಲಿ ಬಿಡುಗಡೆಯಾಗುತ್ತಿದೆ. ಜುಲೈ 17ರಿಂದ ಡೆವಿಲ್ ಸಿನಿಮಾವನ್ನ ZEE5 OTTಯಲ್ಲಿ ವೀಕ್ಷಿಸಬಹುದಾಗಿದೆ. ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಸಾಕಷ್ಟು ಅಡೆತಡೆ ಎದುರಿಸಿ ಡಿಸೆಂಬರ್ 11ರಂದು ತೆರೆಗೆ ಬಂದಿತ್ತು. ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿದ್ದ ಸಿನಿಮಾ ಫಸ್ಟ್ ವೀಕೆಂಡ್ ಒಳ್ಳೆ ಕಲೆಕ್ಷನ್ ಮಾಡಿತ್ತು. ಬಳಿಕ ಸದ್ದು ಮಾಡಿರಲಿಲ್ಲ. ಇನ್ನು ಇದೀಗ ಸಿನಿಮಾ OTTಗೆ ಎಂಟ್ರಿ ಕೊಡ್ತಾ ಇದೆ. ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ 7 ತಿಂಗಳ ಬಳಿಕ ಇದೀಗ ಸಿನಿಮಾ OTTಗೆ ಬರುತ್ತಿದೆ. ಸಾಕಷ್ಟು ಜನ OTTಯಲ್ಲಿ ಸಿನಿಮಾ ನೋಡೋಣ ಅಂತ ಸುಮ್ಮನಾಗಿದ್ರು. 1 ತಿಂಗಳು 2 ತಿಂಗಳು ಕಳೆದ್ರೂ ಸಿನಿಮಾ OTTಗೆ ಎಂಟ್ರಿನೇ ಕೊಡಲಿಲ್ಲ. ಅಭಿಮಾನಿಗಳಂತೂ ಕಾದು ಕಾದು ಸುಮ್ಮನಾಗಿದ್ರು. ಇನ್ನು ಇಷ್ಟು ತಡವಾಗಿ OTTಗೆ ಬರಲು ಕಾರಣ ಆದರೂ ಏನು ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಕೊನೆಗೂ ಡಿಜಿಟಲ್ ಸ್ಟ್ರೀಮಿಂಗ್ ಆರಂಭಿಸುತ್ತಿದೆ ಎಂದು ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಹೌದು, 1 ವರ್ಷದ ಬಳಿಕ ದರ್ಶನ್ ಸಿನಿಮಾದ ಬಗ್ಗೆ ತಿಳಿದ ಶಿವಣ್ಣ ಕೂಡ ಹ್ಯಾಪಿಯಾಗಿದ್ದಾರೆ. ನೀವು ಕೂಡ ಡೆವಿಲ್ ಸಿನಿಮಾ ನೋಡಲು ವೆಯ್ಟ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ.